ಹಲೋ ಹಾಯ್ ನಮಸ್ಕಾರ, ಇದು ನಿಮ್ಮ ಪವನ್ ಸರ್. ಇನ್ನೇನು ಅಗ್ನಿವೀರ್ ಎಕ್ಸಾಮ್ಗಳು ಬರ್ತೇವೆ. GK ಪಾರ್ಟಲ್ಲಿ ಏನು ಓದಬೇಕು, ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆ ಅಂತ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾನೆ ಅಂತ ಹೇಳಿದ್ದು ಈಗಾಗಲೇ 2-3 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೆ. ಅದರ ಮುಂದಿನ ಅಧ್ಯಾಯ ಫಿಕ್ಸ್ ಕ್ವಶನ್ಸ್. ಅಗ್ನಿವೀರಲ್ಲಿ ಫಿಕ್ಸ್ ಪಾರ್ಟ್ ಅಂತ ಬರುತ್ತೆ. ಅಂದರೆ ಈ ಒಂದು ಟಾಪಿಕ್ಕಿಂದ ಗ್ಯಾರಂಟಿ ಮಾರ್ಕ್ಸ್ಗಳು ಬಂದೇ ಬರುತ್ತೆ, ಗ್ಯಾರಂಟಿ ಕ್ವಶನ್ಗಳು ಬಂದೇ ಬರುತ್ತೆ ಅಂತ ಒಂದು ಟಾಪಿಕ್ಕು 2011ರ ಜನಗಣತಿ. ಈ ಟಾಪಿಕಲ್ಲಿ ಏನೆಲ್ಲ ಕ್ವಶನ್ಸ್ ಆಗಬಹುದು, ಈ ಟಾಪಿಕಲ್ಲಿ ಯಾವೆಲ್ಲ ರೀತಿಯಲ್ಲಿ ಆನ್ಸರ್ ಮಾಡಬಹುದು ಅಂತ ನೋಡಿದಾಗ ಅಲ್ಲಿ ನಾನು ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ತೊಗೊಂಡು ಬಂದಿದ್ದೀನಿ. ಅದರ ವಿಶ್ಲೇಷಣೆಯನ್ನು ಈ ಕ್ಲಾಸಲ್ಲಿ ಮಾಡೋಣ. ಮೊದಲ ಕ್ವಶನ್, ಭಾರತದ ಮೊದಲ ಜನಗಣತಿ ಯಾವ ವರ್ಷದಲ್ಲಿ ಪ್ರಾರಂಭ ಆಯಿತು ಅಂತ ಕ್ವಶನ್ ಆಗುತ್ತೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 1872ರಲ್ಲಿ. ಇದು ಭಾರತದ ಕ್ವಶನ್ ಆಗಿದೆ, ಸ್ವತಂತ್ರ ಭಾರತದಲ್ಲ. ಕ್ವಶನ್ ಸರಿಯಾಗಿ ಓದ್ಕೋಬೇಕು, ಯಾಕಂದ್ರೆ ಸರಿಯಾಗಿ ನಾವು ಕ್ವಶನ್ ಓದಲಿಲ್ಲ ಅಂತಂದ್ರೆ ಅರ್ಧದಷ್ಟು ಎಕ್ಸಾಮಲ್ಲಿ ನಾವು ಸೋತ ಹಾಗೆ. ಸೊ ಭಾರತದ ಮೊದಲ ಜನಗಣತಿ ನಡೆದಿದ್ದು ಯಾವಾಗ ಅಂತ ಕೇಳಿದ್ರೆ 1872ರಲ್ಲಿ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಮೊದಲ ಬಾರಿಗೆ ವೈಜ್ಞಾನಿಕವಾಗಿ ಜನಗಣತಿಯನ್ನು ಯಾವ ವರ್ಷದಲ್ಲಿ ಆರಂಭ ಮಾಡಿದ್ದು ಅಂತ ಕೇಳ್ತಾರೆ. ವೈಜ್ಞಾನಿಕವಾಗಿ ನಾವು ಜನಗಣತಿಯನ್ನು ಆರಂಭ ಮಾಡಿದ್ದು 1881ರಲ್ಲಿ. ಎಷ್ಟರಲ್ಲಿ? 1881ರಲ್ಲಿ. ಈ ಜನಗಣತಿ ರಿಲೇಟೆಡ್ ಮತ್ತೇನು ಕ್ವಶನ್ ಕೇಳಬಹುದು ಅಂತ ನೋಡಿದಾಗ, ಭಾರತದ ಜನಗಣತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಅಂದರೆ ಭಾರತದಲ್ಲಿ ಜನಗಣತಿಯನ್ನು ಪ್ರಾರಂಭ ಮಾಡಿದ್ದಾರು, ಭಾರತ ಜನಗಣತಿಯನ್ನು ಒತ್ತು ಕೊಟ್ಟಿದ್ದಾರು, ಯಾವ ವ್ಯಕ್ತಿಯನ್ನು ನಾವು ಪಿತಾಮಹ ಅಂತ ಕೇಳಿ? ಬಿಕಾಸ್ ಇದು ನಮ್ಮ ಸ್ವತಂತ್ರಕ್ಕಿಂತ ಹಿಂದೆ ಇರುವ ಕಾರಣಕ್ಕಾಗಿ, ಸ್ವತಂತ್ರಕ್ಕಿಂತ ಮುಂಚೆನೇ ಗಣತಿ ಪ್ರಾರಂಭ ಆಗಿರೋ ಕಾರಣಕ್ಕಾಗಿ ಒಬ್ಬ ಬ್ರಿಟಿಷ್ ವ್ಯಕ್ತಿಯನ್ನು ನಾವು ಭಾರತದಲ್ಲಿ ಜನಗಣತಿಯ ಪಿತಾಮಹ ಎಂದು ಕರಿತೀವಿ. ಅದು ಯಾರು ಅಂತ ಕೇಳಿದ್ರೆ ಹೆನ್ರಿ ವಾಲ್ಟರನ್ನ ಭಾರತದ ಜನಗಣತಿಯ ಪಿತಾಮಹ ಎಂದು ಕರಿತೀವಿ. ಇದೇ ರೀತಿಯಲ್ಲಿ ನಿಮಗೂ ಕೂಡ ಕ್ವಶನ್ಸ್ ಬರಬಹುದು. ಪಿತಾಮಹರ ಬಗ್ಗೆ ಕ್ವಶನ್ ಕೇಳಬಹುದು, ಅಥವಾ ಜನಗಣತಿ ವಿಷಯ ಬಗ್ಗೆ ಬಂದಾಗ ಭಾರತ ಜನಗಣತಿ ಪಿತಾಮಹ ಯಾರನ್ನು ಕೇಳಿದ್ರೆ ಹೆನ್ರಿ ವಾಲ್ಟರ್. ನೆಕ್ಸ್ಟ್ ಅದೇ ರೀತಿ ನೋಡ್ಕೊಂಡು ಹೋಗೋದಾದ್ರೆ ಮತ್ತೆ ಯಾವೆಲ್ಲ ರೀತಿಯಲ್ಲಿ ಕ್ವಶನ್ಸ್ ಆಗ್ಬೋದು ಅಂತ ನೋಡೋದಾದ್ರೆ, ಭಾರತದಲ್ಲಿ ಎಷ್ಟು ವರ್ಷಕ್ಕೊಮ್ಮೆ ಜನಗಣತಿ ನಡೆಸಲಾಗುತ್ತದೆ ಅಂತ ಕೇಳ್ತಾರೆ ಕ್ವಶನ್. ನಿಮಗೆಲ್ಲರೂ ಗೊತ್ತಿರುವಂಥ ವಿಷಯನೇ, ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನು ನಡೆಸ್ತೀವಿ. ಹಾಗಾದರೆ ಲಾಸ್ಟ್ ನಮಗೆ ಜನಗಣತಿ ಆಗಿದ್ದು ಯಾವಾಗ? 2011ನೇ ಇಸ್ವಿಯಲ್ಲಿ. ಹಾಗಿದ್ರೆ ಯಾವಾಗ ನಡಿಬೇಕಾಗಿತ್ತು ಅಂತ ಕ್ವಶನ್ ಆಗ್ಬೋದು ನಿಮಗೆ. 2021ರಲ್ಲಿ ನಡಿಬೇಕಾಗಿತ್ತು, ಬಟ್ ಆಗಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಭಾರತ ಒಂದು ಅತಿ ದೊಡ್ಡ ಪ್ರಾಬ್ಲಮ್ ಅನ್ನು ಫೇಸ್ ಮಾಡ್ತಾ ಇತ್ತು, ಅದೇ ಕರೋನಾ ಅಂತ ಸಂದರ್ಭದಲ್ಲಿ ನಿಮಗೆ ಜನಗಣತಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆದರೆ 2027ರಲ್ಲಿ ಜನಗಣತಿ ನಡೆಯುವಂಥ ಎಲ್ಲ ಸಾಧ್ಯತೆಗಳಿವೆ. ಅದು ನಿಮ್ಮ ಮೈಂಡಲ್ಲಿ, ನಿಮಗೆ ಅದರ ಬಗ್ಗೆ ನಾಲೆಜ್ ಇರಲಿ. 2027ರಲ್ಲಿ ಕರ್ನಾಟಕದಲ್ಲಿ ಆಲ್ರೆಡಿ ಜನಗಣತಿ ಪ್ರಾರಂಭ ಆಗಿದೆ, ಬಟ್ ಪೂರ್ತಿ ದೇಶಾದ್ಯಂತ 2027ರಲ್ಲಿ ಜನಗಣತಿ ನಡೆಯುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್ 2011ರ ಜನಗಣತಿ ಯಾವ ಸಂಖ್ಯೆಯ ಜನಗಣತಿ ಆಗಿತ್ತು ಅಂದರೆ ಎಷ್ಟನೇ ಜನಗಣತಿ ಆಗಿತ್ತು? ಇದು 15ನೇ ಜನಗಣತಿ ಆಗಿತ್ತು. 2011ರಲ್ಲಿ ಏನು ನಡೆಯಿತು ಜನಗಣತಿ, ಇದು 15ನೇ ಜನಗಣತಿ ಆಗಿತ್ತು. ನಿಮಗೆ ನೆನಪಿರಲಿ. ಯಾಕೆ ಸರ್ ನಾವು 2011ರ ಜನಗಣತಿ ಮೇಲೇನೆ ಕ್ವಶನ್ಸ್ಗಳನ್ನು ನೋಡ್ಕೊಂಡು, ನಾನು ಹೇಳಿದ ಹಾಗೆ ನಮ್ಮ ಭಾರತದಲ್ಲಿ ಜನಗಣತಿ ಆಗಿದ್ದು ಕೊನೆಯದಾಗಿ 2011ರಲ್ಲಿ. ಆಫಿಷಿಯಲ್ ಆಗಿ ಸರ್ಕಾರದಿಂದ ಮಾಹಿತಿ ಸಿಕ್ಕಿದ್ದು, ಜನಗಣತಿ ವರದಿ ಸಿಕ್ಕಿದ್ದು 2011ರಲ್ಲಿ. ಇವತ್ತು ನಾವು ಏನೇ ಆನ್ಸರ್ ಹಾಕಬೇಕಂದ್ರೂ ಕೂಡ 2011ರ ಪ್ರಕಾರನೇ ಆನ್ಸರನ್ನು ಹಾಕಬೇಕಾಗತ್ತೆ. ಇನ್ನು ಸರ್ ಪ್ರಸ್ತುತ ಅಂತ ಮೆನ್ಷನ್ ಮಾಡಿ ಕೇಳಿದಾಗ ನಾವು 2011ರ ಆನ್ಸರ್ ಹಾಕಬೇಕೇನೋ ಇಲ್ಲ. ಒಂದು ವೇಳೆ ಫಾರ್ ಎಕ್ಸಾಂಪಲ್, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ, ಈಗ 2011ರ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ರಾಷ್ಟ್ರ ಚೀನಾ ಆಗಿತ್ತು. ಭಾರತ 2ನೇ ಸ್ಥಾನದಲ್ಲಿತ್ತು. ಆದರೆ ಒಂದು ವೇಳೆಗೆ ಕ್ವಶನ್ ಹಾಕಿದ್ರೆ ಪ್ರಸ್ತುತ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ದೇಶ ಯಾವುದಕ್ಕೆ? ಅದು ನಮ್ಮ ಭಾರತ. ಒಂದು ವೇಳೆಯಲ್ಲಿ ಪ್ರಸ್ತುತ ಅಂತ ಮೆನ್ಷನ್ ಮಾಡಿದರೆ ಮಾತ್ರ ನೀವು ಬೇರೆ ಆನ್ಸರ್ಗಳಿಗೆ ಹೋಗಬೇಕಾಗತ್ತೆ. ಇಲ್ಲ ಅಂದರೆ ಏನೂ ಕೊಟ್ಟಿಲ್ವಾ, ಅಥವಾ 2011 ಕೊಟ್ಟಿದ್ದಾರಾ, ಎಲ್ಲ ಮಾಹಿತಿಯನ್ನು 2011ರ ಬೇಸ್ ಮೇಲೆ ನೀವು ಮಾಹಿತಿ ಆನ್ಸರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ 3ನೇ ಕ್ವಶನ್, ಸ್ವತಂತ್ರ ಭಾರತದ ಮೊದಲ ಜನಗಣತಿ ಯಾವ ವರ್ಷದಲ್ಲಿ ನಡೆಯಿತು? ಅಂದರೆ 1947 ಏನು ನಮಗೆ ಸ್ವತಂತ್ರ ಸಿಗುತ್ತೆ ನಮ್ಮ ಭಾರತ ದೇಶಕ್ಕೆ, ಅದು ಆದಮೇಲೆ ಯಾವಾಗ ನಾವು ಜನಗಣತಿಯನ್ನು ನಡೆಸಿದ್ವಿ ಅಂತ ಕೇಳೋದಾದರೆ 1951ರಲ್ಲಿ. ಇದೇ ಸಂದರ್ಭದಲ್ಲಿ ಭಾರತದಲ್ಲಿ ಎಲೆಕ್ಷನ್ಸ್ ಕೂಡ ನಡೆಯುತ್ತೆ.
ಸೊ ಭಾರತದಲ್ಲಿ ಅಫಿಷಿಯಲ್ ಆಗಿ ಎಲೆಕ್ಷನ್ ಮೂಲಕ ಒಂದು ಸರ್ಕಾರ ರಚನೆ ಆಗುತ್ತೆ. ಅದಕ್ಕಿಂತ ಮುಂಚೆ ಬರೀ ಹಂಗಾಮಿ ಸರ್ಕಾರ ಆಗಿರುತ್ತೆ. ಹಂಗಾಮಿ ಸರ್ಕಾರದ PM ಕೂಡ ಅವಾಗಲೂ ಕೂಡ ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ಅದೇ ರೀತಿಯಲ್ಲಿ ಜನಗಣತಿ ಆದ ಮೇಲೆ ಜನಸಂಖ್ಯೆಯ ಆಧಾರದ ಮೇಲೆ ಪ್ಲಸ್ ಎಲೆಕ್ಷನ್ ಆಧಾರದ ಮೇಲೆ ಅಫಿಷಿಯಲ್ ಆಗಿ ಸರ್ಕಾರ ರಚನೆ ಆಗುತ್ತೆ. ಅವಾಗೂ ಕೂಡ PM ಜವಾಹರ್ಲಾಲ್ ನೆಹರು ಅವರೇ ಆಗಿರ್ತಾರೆ. ಇದೇ ಮುಂದುವರೆದ ಭಾಗ. ಮತ್ತೆಲ್ಲ ಯಾವರೆಲ್ಲ ರೀತಿಯಲ್ಲಿ ಕ್ವಶನ್ಸ್ ಕೇಳ್ಬೋದು. 2011ರ ಜನಗಣತಿ ಇದರ ಘೋಷವಾಕ್ಯ ಏನಾಗಿತ್ತು ಅಂತ ಕ್ವಶನ್ ಕೇಳ್ತಾರೆ. 2011ರ ಜನಗಣತಿಯ ಘೋಷವಾಕ್ಯ ಏನಾಗಿತ್ತು ಅಂದ್ರೆ ಕನ್ನಡದಲ್ಲಿ ಘೋಷವಾಕ್ಯ ಅನ್ಬೋದು, ಇನ್ನೊಂದು ಧ್ಯೇಯವಾಕ್ಯ ಅನ್ಬೋದು, ಇಲ್ಲ ಮೋಟೋ ಅಂತ ಕೇಳ್ಬೋದು. 3 ರೀತಿಯಲ್ಲಿ ಕ್ವಶನ್ಸ್ ನಿಮ್ಗೆ ಆಗ್ಬೋದು. ಧ್ಯೇಯವಾಕ್ಯ ಅನ್ಬೋದು, ಘೋಷವಾಕ್ಯ ಅನ್ಬೋದು, ಮೋಟೋ ಏನಾಗಿತ್ತು ಅಂತ ಕೇಳ್ಬೋದು. ಅದರ ಮೋಟೋ ಏನಾಗಿತ್ತು ಅಂತಂದ್ರೆ ಅವರ್ ಸೆನ್ಸಸ್ ಅವರ್ ಫ್ಯೂಚರ್, ನಮ್ಮ ಜನಗಣತಿಯ ವರದಿ ನಮ್ಮ ಭವಿಷ್ಯ ಅನ್ನುವಂಥ ಧ್ಯೇಯವಾಕ್ಯದ ಅಡಿಯಲ್ಲಿ 2011ರ ಜನಗಣತಿಯು ನಡೆದಿತ್ತು. 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟು? 121.09%. ಇದು 09 ಕೋಟಿ ಪರ್ಸೆಂಟ್ ಅಲ್ಲ, ಕೋಟಿ. 121.09 ಕ್ರೋಸ್. ಒಟ್ಟು 121 ಅಪ್ರಾಕ್ಸ್ ಆಗಿ ಹೇಳೋದಾದ್ರೆ 121 ಕೋಟಿ ಜನಸಂಖ್ಯೆ ನಮ್ಮ ಭಾರತದಾಗಿತ್ತು. ಹಾಗಾದ್ರೆ ಪ್ರಸ್ತುತ ಭಾರತ ಜನಸಂಖ್ಯೆ ಎಷ್ಟು ಅಂತ ಕೇಳಿದಾಗ 144 ಕೋಟಿ. ಇತ್ತೀಚೆಗೆ ಬಂದ ವರದಿಯ ಪ್ರಕಾರ ಈ ಕ್ವಶನ್ ಆಗಬಹುದು ನಿಮಗೆ. ಪ್ರಸ್ತುತ ಭಾರತದ ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 144 ಕೋಟಿ. ಈಗ ಭಾರತ ಪ್ರಸ್ತುತ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಅದರ ಜೊತೆಗೆ ಚೀನಾ ಸೆಕೆಂಡ್ ಸ್ಥಾನದಲ್ಲಿದೆ, ಅಂದರೆ 2ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ 2011ರ ಪ್ರಕಾರ ಜನಗಣತಿ ವರದಿ ಏನು ಬಂದಿತ್ತು, ಅದರಲ್ಲಿ ಪುರುಷರ ಪ್ರಮಾಣ ಎಷ್ಟು ಪುರುಷರಿದ್ರು ಅಂತ ಕೇಳಿದ್ರೆ 51.47%. ಅಂದರೆ ಈಸಿಯಾಗಿ ಕೇಳೋ ಬದಲು ನಿಮಗೆ ಸ್ವಲ್ಪ ಡೀಪ್ ಆಗಿ ಕನ್ಫ್ಯೂಷನ್ ಮಾಡೋಕ್ಕೆ ಈ ರೀತಿ ಕ್ವಶನ್ಸ್ಗಳನ್ನು ಹಾಕ್ಬೋದು. ಇದರಲ್ಲಿ ಪುರುಷರ ಪ್ರಮಾಣ ಎಷ್ಟಿತ್ತು ಅಂತ ಕೇಳಿದ್ರೆ 51.47%. ಅಂದರೆ ಈ 121 ಕೋಟಿಯಲ್ಲಿ 51.47% ಅಷ್ಟು ಜನ ಪುರುಷರಾಗಿದ್ದರು. ಭಾರತದ ಜನಸಂಖ್ಯಾ ದಟ್ಟತೆ ಅಂದರೆ ಸಿಂಪಲ್ ಆಗಿ ಇದನ್ನು ಏನಂತ ಕರಿಬಹುದು ನಾವು, ಭಾರತದಲ್ಲಿ ಜನಸಾಂದ್ರತೆ ಎಷ್ಟಂತ ಕೇಳ್ಬೋದು. ಭಾರತದ ಒಟ್ಟು ಜನಸಾಂದ್ರತೆ ಒಂದು ಸರಿಯಾಗಿ ನೆನಪಿಟ್ಕೊಳ್ರಿ. ಎಕ್ಸಾಮಲ್ಲಿ ಬರೆಯುವಾಗ ಎಕ್ಸಾಮ್ ಸರಿಯಾಗಿ ಕ್ವಶನನ್ನು ಯಾರು ಓದ್ತಿರೋ, ಕ್ವಶನನ್ನು ಯಾರು ಅರ್ಥ ಮಾಡ್ಕೊತಿರೋ, 50% ಎಕ್ಸಾಮಲ್ಲಿ ನೀವು ಅಲ್ಲೇ ಗೆದ್ದು ಹಾಕಿ. ನೀವೇನಾದರೂ ಸರಿಯಾಗಿ ಕ್ವಶನ್ಗಳನ್ನು ಓದಲಿಲ್ಲ ಅಲ್ಲಿ 50% ಎಕ್ಸಾಮಲ್ಲಿ ಅಲ್ಲೇ ಸೋದು ಹಾಕಿ. ಸೊ ಗೆಲ್ಲಬೇಕಂದ್ರೆ ಸರಿಯಾಗಿ ಮೊದಲು ಕ್ವಶನನ್ನು ಅರ್ಥ ಮಾಡ್ಕೋಬೇಕು. 60 ಮಿನಿಟ್ಸ್ ನಮಗೆ 60 ನಿಮಿಷಗಳ ಕಾಲ ಇದೆ. 60 ನಿಮಿಷಗಳನ್ನು ಪರಿಪೂರ್ಣವಾಗಿ ಯಾರೆಲ್ಲ ಯುಟಿಲೈಸ್ ಮಾಡಿಕೊಂಡು ಎಕ್ಸಾಮ್ ಬರೀತಾರೋ 100% ಸಕ್ಸಸ್ಸನ್ನು ಕಾಣ್ತಾರೆ. ನಾನು 30 ನಿಮಿಷದಲ್ಲಿ ಕ್ವಶನ್ಸನ್ನು ಬಿಡಿಸ್ತೀನಿ, ಅಥವಾ ನಾನು 20 ನಿಮಿಷದಲ್ಲಿ ಬರೆದು ಹೊರಗೆ ಬರ್ತೀನಿ, ಅಲ್ಲಿ ಹೊರಗೆ ಬರೋಕ್ಕಂತ ಒಂದು ಅವಕಾಶ ಇರಲ್ಲ. 20 ನಿಮಿಷದಲ್ಲಿ ಬಿಡಿಸಿದ್ರೆ 30 ನಿಮಿಷದಲ್ಲಿ ಬಿಡಿಸಿದ್ರೆ ನಮ್ಗೆ ಯಾರು ಇಲ್ಲಿ ಸನ್ಮಾನ ಮಾಡಲ್ಲ. ಇದು ಮೈಂಡಲ್ಲಿದೆ. ಸೊ ಸರಿಯಾಗಿ ಕ್ವಶನ್ ಹೋಗಿ ಸರಿಯಾಗಿ ಆನ್ಸರ್ ಮಾಡಿ. ಈಗ ದಟ್ಟತೆ ಅಂತ ಕೇಳಿದ ಮೇಲೆ ಕೆಲವೊಂದು ಸಾರಿ ಯಾರಿಗೂ ಆನ್ಸರ್ ಬರಲ್ಲ. ಇದನ್ನೇ ನಾವು ಜನಸಾಂದ್ರತೆ ಅಂತ ಕೇಳಿದ್ರೆ 100% ಆನ್ಸರ್ ಬರುತ್ತೆ. ಸೊ ದಟ್ಟತೆಗೂ ಜನಸಾಂದ್ರತೆಗೂ ಮೀನಿಂಗ್ ಒಂದೇ. ಸೊ ಜನಸಾಂದ್ರತೆ ಎಷ್ಟು ಅಂತ ಕೇಳಿದ್ರೆ 382 ಅಂದರೆ ಪ್ರತಿ ಚದರ ಕಿಲೋಮೀಟರ್ಗೆ ಭಾರತದಲ್ಲಿ ವಾಸಿಸುವಂಥ ಜನರ ಸಂಖ್ಯೆ ಎಷ್ಟು ಅಂತ ಇದರ ಅರ್ಥ. ಎಷ್ಟು? 382. ಪ್ರಶ್ನೆ 2, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ರಾಜ್ಯ ಯಾವುದು? ಭಾರತದಲ್ಲಿ ಜನಸಂಖ್ಯೆ ಜಾಸ್ತಿ ಇರುವಂಥ ರಾಜ್ಯ ಯಾವುದು? ಅದೇ ನಮ್ಮೆಲ್ಲರೂ ಗೊತ್ತಿರೋ ಹಾಗೆ UP, ಉತ್ತರ ಪ್ರದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. ಇನ್ನು ಕಡಿಮೆ ಅಂತ ಕೇಳಿದ್ರೆ ಸಿಕ್ಕಿಂ. ನಾವು ಇದೇ ವಿಷಯವನ್ನ ವಿಸ್ತೀರ್ಣದಲ್ಲಿ ತಗೊಂಡಾಗ ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯ ಯಾವುದು ಅಂತ ಕೇಳಿದಾಗ ರಾಜಸ್ಥಾನ ಅಂತ ಆನ್ಸರ್ ಮಾಡಬೇಕಾಗತ್ತೆ. ಚಿಕ್ಕ ರಾಜ್ಯ ಯಾವುದು ಅಂತ ಕೇಳಿದಾಗ ನಮ್ಮ ಹುಡುಗರು ತವರು ಗೋವಾ ಅಂತ ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂಥ ರಾಜ್ಯ ಈಗಾಗಲೇ ಹೇಳಿದ್ವಿ, ಆನ್ಸರ್ ಸಿಕ್ಕಿಂ. ಅಂದರೆ ಸಿಕ್ಕಿಮಲ್ಲಿ ಜನಸಂಖ್ಯೆ ಕಡಿಮೆ. ಯಾರು 2011ರ ಪ್ರಕಾರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ಕೇಂದ್ರಾಡಳಿತ ಪ್ರದೇಶ. ಆಗಲೇ ರಾಜ್ಯಗಳನ್ನು ಕೇಳಿದರೆ ಈಗ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಕೇಳಿದ್ದಾರೆ. ಆಪ್ಷನ್ಸ್ ಅಲ್ಲಿ ದೆಹಲಿ ಇದೆ, ಪುದುಚೇರಿ ಇದೆ, ಚಂಡೀಗಢ ಇದೆ, ಲಕ್ಷದ್ವೀಪ ಇದೆ. ಒಂದು ನೆನಪಲ್ಲಿರಲಿ, ದೆಹಲಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ. ಇದೇ ದೆಹಲಿ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಸೊ ಎಲ್ಲ ಕೇಂದ್ರಾಡಳಿತ ಪ್ರದೇಶಕ್ಕೆ ಕಂಪೇರ್ ಮಾಡಿದಾಗ ಅತಿ ಹೆಚ್ಚು ಜನಸಂಖ್ಯೆ ಇರುವುದು, ಅತಿ ಹೆಚ್ಚು ಡೆವಲಪ್ ಆಗಿರುವುದು ಯಾವುದು ಅಂತ ಕೇಳಿದ್ರೆ ದೆಹಲಿ. ಇದಕ್ಕೆ ಆನ್ಸರ್ ಕೂಡ ದೆಹಲಿ.
ನೆಕ್ಸ್ಟ್ 2011 ಪ್ರಕಾರ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶ. ಅಂದರೆ ಈ ಕ್ವಶನ್ ಅನ್ನು ಎರಡು ರೀತಿಯಲ್ಲಿ ತಿಳಿಸ್ತಾರೆ. ಒಂದು ಕ್ವಶನ್ ಅನ್ನ ರಾಜ್ಯಗಳ ಆಧಾರದ ಮೇಲೆ ಕೇಳಬಹುದು, ಇಲ್ಲ ಕ್ವಶನ್ ಅನ್ನ ಕೇಂದ್ರಾಡಳಿತ ಪ್ರದೇಶಗಳ ಆಧಾರದ ಮೇಲೆ ಕೇಳಬಹುದು. ಕೇಂದ್ರಾಡಳಿತ ಪ್ರದೇಶದ ಜನಸಂಖ್ಯೆ ಕೇಳಬಹುದು, ಕೇಂದ್ರಾಡಳಿತ ಪ್ರದೇಶದ ಸಾಕ್ಷರತೆ ಕೇಳಬಹುದು, ಕೇಂದ್ರಾಡಳಿತ ಪ್ರದೇಶದ ಜನದಟ್ಟತೆ ಕೇಳಬಹುದು, ಅಂದರೆ ಜನಸಾಂದ್ರತೆ ಕೇಳಬಹುದು. ಅದೇ ರೀತಿ ರಾಜ್ಯದ ಜನಸಾಂದ್ರತೆ ಕೇಳಬಹುದು, ರಾಜ್ಯದ ಜನಸಂಖ್ಯೆ ಕೇಳಬಹುದು, ರಾಜ್ಯದ ಸಾಕ್ಷರತೆ ಕೇಳಬಹುದು, ಅಥವಾ ಮುಂದೆ ಹೋಗಿ ಲಿಂಗಾನುಪಾತದ ಬಗ್ಗೆ ಕ್ವಶನ್ ಕೂಡ ಕೇಳಬಹುದು. ಇಲ್ಲಿ ಇದರ ಪ್ರಕಾರ ಹೋಗೋದಾದ್ರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಲಕ್ಷದ್ವೀಪ. ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶ ಯಾವ್ದನ್ನು ಕೇಳಿದ್ರೆ ಲಕ್ಷದ್ವೀಪ. ಭಾರತದ ಜನಸಂಖ್ಯೆಯ ಲೆಕ್ಕಪತ್ರವನ್ನು ಯಾವ ಇಲಾಖೆ ಪ್ರಕಟಿಸುತ್ತದೆ? ಅಂದರೆ ಈ ಎಲ್ಲ ಜನಸಂಖ್ಯಾ ವರದಿಯನ್ನು ಯಾವ ಇಲಾಖೆ ಅಡಿಯಲ್ಲಿ ನಾವು ವರದಿಯನ್ನು ರೆಡಿ ಮಾಡ್ತೀವಿ ಅಂತ ಕೇಳಿದಾಗ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಗೃಹ ಇಲಾಖೆ. ಹಾಗಂದ್ರೆ ಈ ಗೃಹ ಇಲಾಖೆ ಬಗ್ಗೆ ಕ್ವಶನ್ ಇನ್ನೊಂದು ಆಗ್ಬೋದು. ಈ ಗೃಹ ಇಲಾಖೆ ಪ್ರಸ್ತುತ ಮಂತ್ರಿ ಯಾರು? ಅಮಿತ್ ಶಾ. ಇವರ ಮಗ ಆಗಿರುವಂತಹ ಜೈ ಶಾ, ಇವರು ಕ್ರಿಕೆಟ್ ಕೌನ್ಸಿಲ್ನ ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಇದರ ಅಧ್ಯಕ್ಷರು ಕೂಡ, ಚೇರ್ಮನ್ ಕೂಡ ಹೌದು. ಇವೆಲ್ಲ ಕ್ವಶನ್ಗಳು ಆಗುವಂತಹ ಸಾಧ್ಯತೆಗಳಿರುತ್ತೆ. ನಾವು ಒಂದರ ಹಿಂದೆ ಪ್ರತಿಯೊಂದು ಕ್ವಶನ್ಗೆ ಬೇರೆ ಬೇರೆ ಆ್ಯಂಗಲಲ್ಲಿ ಆನ್ಸರ್ಗಳನ್ನು ಹುಡ್ಕೋಬೇಕಾಗುತ್ತೆ. ಇನ್ನು ಸಾಕ್ಷರತೆ ಪ್ರಮಾಣದ ಬಗ್ಗೆ ಕ್ವಶನ್ ಕೇಳ್ಬೋದು. ಭಾರತದ ಸಾಕ್ಷರತೆ ಎಷ್ಟು? ಇನ್ನು ಅದನ್ನು ಡೀಪ್ ಆಗಿ ಹೋದಾಗ ಇಲ್ಲಿವರೆಗೆ ಭಾರತ ಸಾಕ್ಷರತೆ ಎಷ್ಟು ಅಂತ ಕೇಳ್ತಿದ್ರು, ಅದಕ್ಕೆ ಆನ್ಸರ್ ಬಂದ್ಬಿಟ್ಟು 74.04%. 2011 ಪ್ರಕಾರ ಭಾರತ ಸಾಕ್ಷರತೆ ಪ್ರಮಾಣ ಎಷ್ಟು ಅಂತ ಕೇಳಿದಾಗ 74.04%. ಇದೆಲ್ಲ ಆನ್ಸರ್ ಮಾಡ್ತೀನಿ. ಈಗ ಅದೇ ಕ್ವಶನ್ ಅನ್ನು ಎರಡು ರೀತಿಯ ಆಂಗಲಲ್ಲಿ ಕೇಳ್ಬೋದು. ಒಂದು ಪುರುಷರ ಸಾಕ್ಷರತೆ ಎಷ್ಟು, ಇನ್ನೊಂದು ಮಹಿಳಾ ಸಾಕ್ಷರತೆ ಎಷ್ಟು. 2011 ಜನಗಣತಿಯ ಪ್ರಕಾರ ಪುರುಷ ಸಾಕ್ಷರತಾ ಪ್ರಮಾಣ ಎಷ್ಟು ಅಂತ ಕೇಳಿದಾಗ 82.14%. ಯಾಕೆ ಸರ್ ನಾನು ಪ್ರತಿ ಸಾರಿ 2011 ಜನಗಣತಿ ಪ್ರಕಾರನೇ ಹೋಗಬೇಕು? ನಾನು ಆಗಲೇ ಹೇಳಿದ ಹಾಗೆ ಕೊನೆಯದಾಗಿ ನಮಗೆ ವರದಿ ಸಿಕ್ಕಿರೋದು 2011ರಲ್ಲಿ. 2021ರಲ್ಲಿ ಸಿಗಬೇಕಾಗಿತ್ತು, ಕರೋನಾ ಕಾರಣದಿಂದ ಸಿಗಲಿಲ್ಲ. ಸೊ ಎಲ್ಲಿವರೆಗೆ ನೆಕ್ಸ್ಟ್ ವರದಿ ಬರಲ್ಲೋ ಅಲ್ಲಿವರೆಗೆ ನಾವು ಆನ್ಸರ್ ಬರೀ 2011 ಪ್ರಕಾರನೇ ಹಾಕಬೇಕಾಗತ್ತೆ. ಸೇಮ್ ಅದೇ ಕ್ವಶನ್ 2011 ಜನಗಣತಿಯ ಪ್ರಕಾರ ಮಹಿಳಾ ಸಾಕ್ಷರತೆ ಎಷ್ಟು ಅಂತ ನಿಮಗೆ ಡೀಪ್ ಆಗಿ ಕ್ವಶನ್ ಕೇಳ್ಬೋದು. ಅವಾಗ ಆನ್ಸರ್ 65.46. ಅಂದರೆ 100 ಮಹಿಳೆಯರಿದ್ದರೆ ಅದರಲ್ಲಿ 65 ಮಹಿಳೆಯರು ಸಾಕ್ಷರಾಗಿದ್ದಾರೆ ಅಂತ ಅರ್ಥ. ಸೇಮ್ 100 ಜನ ಪುರುಷರಿದ್ದಾರೆ, ಅದರಲ್ಲಿ 82 ಜನ ಸಾಕ್ಷರಾಗಿದ್ದಾರೆ ಅಂತ ಅರ್ಥ. ಇನ್ನೊಂದು ಗೊತ್ತಿರಲಿ, ಸಾಕ್ಷರತೆಯ ಒಂದು ಡೆಫಿನೇಷನ್ ಅನ್ನು ತುಂಬ ಜನ ನೀವು ರಾಂಗ್ ಆಗಿ ಪ್ರತಿಬಿಂಬಿಸ್ಕೊಂಡಿದ್ದೀರಿ. ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ, ನಾನು 7th ಆದರೆ 10th ಆದರೆ ಆ ವ್ಯಕ್ತಿಗೆ ಮಾತ್ರ ಸಾಕ್ಷ್ಯ ಅನ್ನಬಹುದು ಅಂತೇಳಿ. ಬಟ್ ರಾಂಗ್. ಸಾಕ್ಷ್ಯ ಯಾವ ವ್ಯಕ್ತಿಗೆ ನಾವು ಸಾಕ್ಷ್ಯ ಅಂತೀವಿ ಅಂತಂದರೆ, ಯಾವ ವ್ಯಕ್ತಿಗೆ ಓದಲು ಬರೆಯಲು ಬರುತ್ತೋ ಅವರಿಗೆ ಸಾಕ್ಷ್ಯ ವ್ಯಕ್ತಿ ಅಂತೀವಿ. ಸೊ ಆ ರೀತಿ ನೋಡೋದಾದರೆ ಭಾರತದಲ್ಲಿ ಒಟ್ಟು ಸಾಕ್ಷರತೆ 74.04%. ಎರಡು 2011 ಜನಗಣತಿಯ ಪ್ರಕಾರ ಭಾರತ ಜನಸಂಖ್ಯೆಯಲ್ಲಿ ಧರ್ಮಗಳ ಆಧಾರದ ಮೇಲೆ ಡಿವೈಡ್ ಮಾಡಿದಾಗ ಅತಿ ಹೆಚ್ಚು ಇರುವಂತಹ ಧರ್ಮ ಹಿಂದೂ ಧರ್ಮ. ನೆಕ್ಸ್ಟ್ ಹಿಂದೂ ಧರ್ಮದ ಜನಸಂಖ್ಯೆ ಪ್ರಮಾಣ ಎಷ್ಟಾಗಿತ್ತು? ಅದೇನು ಹಿಂದೂ ಧರ್ಮ ಜಾಸ್ತಿ ಆಯಿತು ಅಂತ ಹೇಳ್ತಿದ್ವಿ. 100%ಅಲ್ಲಿ 79.8% ಹಿಂದೂ ಧರ್ಮದ ಜನಸಂಖ್ಯೆ ಇತ್ತು 2011 ವರದಿ ಪ್ರಕಾರ ಇದು. ನೆಕ್ಸ್ಟ್ 2011 ಗಣತಿಯ ಪ್ರಕಾರ ಹಿಂದೂ ಧರ್ಮದ ಜನಸಂಖ್ಯೆ ಎಷ್ಟು ಅಂತ ಕೇಳಿದಾಗ 79.8%. ಅದರಲ್ಲೇ ಮುಸ್ಲಿಂ ಜನಸಂಖ್ಯೆ ಎಷ್ಟು ಅಂತ ಕೇಳಿದಾಗ 14.2%. ಡೆಫಿನೆಟ್ಲಿ ನಾನು ಹೇಳ್ತಿರೋದು 100%. ಮುಂದೆ ವರದಿ ಬಂದಾಗ ಈ ಎಲ್ಲ ಅಂಕಿಅಂಶಗಳು ಚೇಂಜ್ ಆಗುತ್ತೆ, ಚೇಂಜ್ ಆಗಲೇಬೇಕು. ಯಾಕಂದರೆ ಅಭಿವೃದ್ಧಿ ಹೊಂದಿದ್ದೀವಿ ಅಂದಮೇಲೆ ಜನಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಅಂದಮೇಲೆ ಯಾವ ಧರ್ಮದಲ್ಲಿ ಹೆಚ್ಚಿಗೆ ಆಗಿದೆ, ಯಾವ ಧರ್ಮದಲ್ಲಿ ಕಡಿಮೆ ಆಗಿದೆ ಅಂತ ನೋಡೋದಾದರೆ ಅದರ ಒಂದು ಕ್ಯಾಲ್ಕುಲೇಷನ್ ಸಿಗುತ್ತೆ. 100% ಈ ವರದಿ. ಬಟ್ ಹೆಚ್ಚಿಗೆ ಮಾತ್ರ ಹಿಂದೂ ಧರ್ಮನೇ ಇರಲಿದೆ. ಬಟ್ ಆದರೆ ಮುಸ್ಲಿಂ ಧರ್ಮ ಆಗಿರಲಿ, ಕ್ರೈಸ್ತ ಧರ್ಮ ಆಗಿರಲಿ, ಬೌದ್ಧ ಧರ್ಮ ಆಗಿರಲಿ, ಇಲ್ಲಿ ಪ್ರಮಾಣ ಸ್ವಲ್ಪ ಹೆಚ್ಚಿಗೆ ಆಗುವಂಥ ಸಾಧ್ಯತೆಗಳಿವೆ. ಭಾರತದ ಜನಸಂಖ್ಯಾ ಬೆಳವಣಿಗೆ ದರ ಎಷ್ಟು ನೋಡಿ. ಇದು ಹೋದ ಸರಿ ಕೂಡ ಕ್ವಶನ್ ಆಗಿತ್ತು. ಇಲ್ಲಿ ಎಷ್ಟೋ ಜನ ಹುಡುಗರು ಈ ರೀತಿಯಲ್ಲಿ ಓದೇ ಇರಲಿಲ್ಲ, ಅವರು ಆನ್ಸರ್ಗಳನ್ನು ಹಾಕೋದೇ ಬಂದುಬಿಟ್ಟಿರು. ಹೋದ ಸರಿ ಇದೇ ಕ್ವಶನ್ ಆಗಿತ್ತು.
ಭಾರತದ ಜನಸಂಖ್ಯಾ ಬೆಳವಣಿಗೆ ದರ ಎಷ್ಟು ಅಂದರೆ ಡಿವೈಡ್ ಮಾಡಿ ನೋಡಿದಾಗ 2010 ಮತ್ತು 2000 ಇಸ್ವಿಯಲ್ಲಿ ಜನಸಂಖ್ಯೆ ವರದಿಯನ್ನು ಡಿವೈಡ್ ಮಾಡಿ ನೋಡಿದಾಗ ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಪರ್ಸೆಂಟ್ ನಾವು ಇಂಪ್ರೂವ್ ಆಗಿದೆ, ಎಷ್ಟು ಪರ್ಸೆಂಟ್ ಜನಸಂಖ್ಯೆ ಹೆಚ್ಚಿಗೆ ಆಗಿದೆ ಅಂತ ನೋಡಿದಾಗ 17.5%. ಇದು ತುಂಬ ಜನ ಹೋದ ಸರಿ ಅಗ್ನಿವೀರ್ ಎಕ್ಸಾಮಲ್ಲಿ ಮಿಸ್ ಮಾಡಿ ಬಂದಿದ್ರು, ಕ್ವಶನ್ ಆನ್ಸರ್ ಗೊತ್ತೇ ಇರಲಿಲ್ಲ ಅವರಿಗೆ. ನೀವು ಮರಿಬೇಡಿ, ಭಾರತದ ಜನಸಂಖ್ಯಾ ವರದಿ ಎಷ್ಟು ಬೆಳವಣಿಗೆ ದರ ಎಷ್ಟು ಅಂತ ಕೇಳಿದಾಗ 17.5%. 2011 ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಎಷ್ಟು? ಲಿಂಗಾನುಪಾತ ಅಂದರೆ 1000 ಪುರುಷರಿದ್ದಾರೆ ಅಂತಂದರೆ ಆ 1000 ಪುರುಷರಿಗೆ ಇರುವಂತಹ ಜನಸಂಖ್ಯೆ ಅಂದರೆ ಮಹಿಳೆಯರ ಜನಸಂಖ್ಯೆ 1000 ಪುರುಷರಿಗೆ ಎಷ್ಟು ಜನ ಮಹಿಳೆಯರಿದ್ದಾರೆ ಅಂತ ನೋಡೋದಾದರೆ 943, 943% ಜನ ಮಹಿಳೆಯರಿದ್ದಾರೆ. ಇದಕ್ಕೆ ನಾವೇನಂತೀವಿ? ಲಿಂಗಾನುಪಾತ ಅಂತ. ಇದೇ ಲಿಂಗಾನುಪಾತದಲ್ಲಿ ನೋಡೋದಾದರೆ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಕೇಳಿದ್ರೆ ಕೇರಳ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರುವಂತಹ ಒಂದು ರಾಜ್ಯವಾಗಿದೆ. ಅದೇ ರೀತಿಯಲ್ಲಿ ಕಡಿಮೆ ಲಿಂಗಾನುಪಾತ ಯಾವುದು ಅಂತ ಕೇಳಿದ್ರೆ ಹರಿಯಾಣ. ಅಂದರೆ 1000 ಪುರುಷರಿಗೆ ಹೆಚ್ಚು ಮಹಿಳೆಯರು ಯಾವ ರಾಜ್ಯದಲ್ಲಿ ಕಾಣ್ತಾರೆ ಅಂತ ಕೇಳಿದ್ರೆ ಕೇರಳದಲ್ಲಿ, 1000 ಪುರುಷರಿಗೆ ಕಡಿಮೆ ಮಹಿಳೆಯರು ಯಾವ ರಾಜ್ಯದಲ್ಲಿ ಕಾಣ್ತಾರೆ ಅಂತ ಕೇಳಿದ್ರೆ ಹರಿಯಾಣದಲ್ಲಿ. ನೆಕ್ಸ್ಟ್, ಭಾರತದ ಜನಸಂಖ್ಯೆಯಲ್ಲಿ ಬೌದ್ಧ ಧರ್ಮದ ಪ್ರಮಾಣ ಎಷ್ಟು? ಇದು ಕೂಡ ಕ್ವಶನ್ ಆಗಿತ್ತು ಹೋದ ಸರಿ. 0.4%. ಬೌದ್ಧ ಧರ್ಮ ಎಷ್ಟು ಪರ್ಸೆಂಟ್ ಇದೆ ಭಾರತದ ಜನಸಂಖ್ಯೆಯಲ್ಲಿ ಅಂತ ಕೇಳಿದ್ರೆ 0.4%. ಫಾರ್ ಶ್ಯೂರ್ ನೆಕ್ಸ್ಟ್ ವರದಿಯಲ್ಲಿ ಇದು ಇನ್ಕ್ರೀಸ್ ಆಗುತ್ತೆ. ಇದೇ ಎಲ್ಲ ವರದಿಯನ್ನು ಒಂದು ಸಂಕ್ಷಿಪ್ತ ಮಾಹಿತಿಯಲ್ಲಿ ನಿಮಗೆ ಹೇಳಬೇಕಂತಂದ್ರೆ ಜನಸಂಖ್ಯೆಯಲ್ಲಿ ಕೇಂದ್ರಾಡಳಿತ ಪ್ರದೇಶ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. UP ಅತಿ ಹೆಚ್ಚು, ಸಿಕ್ಕಿಂ ಅತಿ ಕಡಿಮೆ. ಅದನ್ನೇ ಕೇಂದ್ರಾಡಳಿತ ಪ್ರದೇಶದಲ್ಲಿ ನೋಡೋದಾದರೆ ದೆಹಲಿ ಅತಿ ಹೆಚ್ಚು, ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪಗಳಲ್ಲಿ ಕಡಿಮೆ. ಜನಸಾಂದ್ರತೆ, ಭಾರತ ಒಟ್ಟು ಜನಸಾಂದ್ರತೆ 382, ಈಗಷ್ಟೇ ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯಲ್ಲಿ ಅಂದರೆ ಕಡಿಮೆ ಜಾಗ ಜನ ಜಾಸ್ತಿ ಇರುವಂಥ ಪ್ರದೇಶ ಅಂದರೆ ಬಿಹಾರ್. ಒಟ್ಟು ಬಿಹಾರದ ಜನಸಾಂದ್ರತೆ 1106. ನಾಳೆ ಕ್ವಶನ್ ಆಗ್ಬೋದು, ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂಥ ರಾಜ್ಯ ಯಾವುದಂತ ಕೇಳಿದ್ರೆ ಬಿಹಾರ ಅಂತ ಹೇಳಬೇಕು. ಇಲ್ಲ, ಪ್ರಮಾಣ ಕೇಳಿದ್ರೆ 1106, ಪ್ರತಿ ಚದರ ಕಿಲೋಮೀಟರ್ಗೆ 1106 ಜನ ಇಲ್ಲಿ ವಾಸ ಮಾಡ್ತಾರೆ. ಅರುಣಾಚಲ ಪ್ರದೇಶ ಅತ್ಯಂತ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂಥ ಒಂದು ಪ್ರದೇಶವಾಗಿದೆ. ಹೌದು, ಅರುಣಾಚಲ ಪ್ರದೇಶದ ಒಟ್ಟು ಜನಸಾಂದ್ರತೆ 17, ಅಂದರೆ ಪ್ರತಿ ಚದರ ಕಿಲೋಮೀಟರ್ಗೆ ಅರುಣಾಚಲ ಪ್ರದೇಶದಲ್ಲಿ 17 ಜನ ಮಾತ್ರ ವಾಸ ಮಾಡ್ತಾರೆ. ಇನ್ನು ಅದೇ ಕೇಂದ್ರಾಡಳಿತ ಪ್ರದೇಶದಲ್ಲಿ ನೋಡೋದಾದ್ರೆ ದೆಹಲಿ, ಕಡಿಮೆ ಕೇಳಿದ್ರೆ ಅಂಡಮಾನ್ ನಿಕೋಬಾರ್. ಸಾಕ್ಷರತೆ ಪ್ರಮಾಣವನ್ನು ನೋಡೋದಾದ್ರೆ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವುದು ಕೇರಳ. 2011 ಪ್ರಕಾರ ಇದರ ಪ್ರಮಾಣ 94%. ಪ್ರಸ್ತುತ ಒಂದು ಕ್ವಶನ್ ಬರ್ಬೋದು ನಿಮಗೆ, 100% ಲಿಟ್ರಸಿ ರೇಟ್, 100% ಪ್ರತಿಶತ 100% ಕಂಪ್ಲೀಟ್ ಆಗಿ ಸಾಕ್ಷರತೆ ಹೊಂದಿರುವಂಥ ರಾಜ್ಯ ಯಾವುದಂತ ಕೇಳಿದ್ರೆ ಕೇರಳ. ಕಂಪ್ಲೀಟ್ ಆಗಿ ಸಾಕ್ಷರತೆ ಹೊಂದಿರುವಂಥ ಮೊದಲ ರಾಜ್ಯ 100% ಸಾಕ್ಷರತೆಯನ್ನು ಹೊಂದಿದೆ. ಇನ್ನು ಕಡಿಮೆ ಯಾವುದಂತ ಕೇಳಿದ್ರೆ ಬಿಹಾರ್ 61.8% ಸಾಕ್ಷರತೆ ಹೊಂದಿದ್ದು. ಅದನ್ನೇ ಕೇಂದ್ರಾಡಳಿತ ಪ್ರದೇಶಕ್ಕೆ ಕನ್ವರ್ಟ್ ಮಾಡಿ ನೋಡಿದಾಗ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅತಿ ಹೆಚ್ಚು ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ್ ಸಾಕ್ಷರತೆಯಲ್ಲಿ, ಕಡಿಮೆ ದಿಯು ಮತ್ತು ದಮನ್. ಇನ್ನು ಲಿಂಗಾನುಪಾತದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರೋದು ಕೇರಳ. ಈಗಷ್ಟೇ ಹೇಳಿದ್ದೆ. ಎಷ್ಟು ಲಿಂಗಾನುಪಾತ ಅಂದರೆ 1000 ಪುರುಷರಿಗೆ 1084 ಮಹಿಳೆಯರಿದ್ದಾರೆ. 1000 ಪುರುಷರಿಗೆ ಕೇರಳದಲ್ಲಿ 1084 ಮಹಿಳೆಯರಿದ್ದಾರೆ. ಹರಿಯಾಣದಲ್ಲಿ 1000 ಪುರುಷರಿಗೆ 879 ಮಾತ್ರ ಮಹಿಳೆಯರಿದ್ದಾರೆ. ಅಂದರೆ ಕಡಿಮೆ ಲಿಂಗಾನುಪಾತ ಹೊಂದಿರುವಂತಹ ಒಂದು ರಾಜ್ಯ ಅಂತ ಕೇಳಿದ್ರೆ ಅದು ಹರಿಯಾಣ. ಅದನ್ನೇ ನಾವು ಕೇಂದ್ರಾಡಳಿತ ಪ್ರದೇಶಕ್ಕೆ ಹೋಲಿಸಿದಾಗ ಪುದುಚೇರಿ ಹೈಯೆಸ್ಟ್, ಕಡಿಮೆ ದಿಯು ಮತ್ತು ದಮನ್. ನಾನು ಆಗಲೇ ಹೇಳಿದಾಗೆ ಸಾಕ್ಷರತೆ ಅಂದರೆ ಒಬ್ಬ ವ್ಯಕ್ತಿಗೆ ಬರೆಯಲು ಓದಲು ಬಂದರೆ ಸಾಕು, ಆ ವ್ಯಕ್ತಿಯನ್ನು ಸಾಕ್ಷ್ಯ ವ್ಯಕ್ತಿ ಅಂತ ಕರಿತೀವಿ. ಸೊ ಇದೇ PDF ಅಲ್ಲಿ ಸಪ್ರೇಟ್ ಆಗಿ ಅದನ್ನೇ ಕಡಿಮೆ ಹೆಚ್ಚು ಜನಸಂಖ್ಯೆಯಲ್ಲಿ ಹೆಚ್ಚು, ಜನಸಂಖ್ಯೆಯಲ್ಲಿ ಕಡಿಮೆ, ಜನಸಾಂದ್ರತೆಯಲ್ಲಿ ಹೆಚ್ಚು, ಜನಸಾಂದ್ರತೆ ಕಮ್ಮಿ, ಸಾಕ್ಷರತೆಯಲ್ಲಿ ಹೆಚ್ಚು, ಸಾಕ್ಷರತೆಯಲ್ಲಿ ಕಡಿಮೆ, ಲಿಂಗಾನುಪಾತದಲ್ಲಿ ಹೆಚ್ಚು, ಲಿಂಗಾನುಪಾತದಲ್ಲಿ ಕಡಿಮೆ ಅಂತ ಒಂದು ಪೇಪರ್ ಮೂಲಕ ಅಲ್ಲಿ ಬರೆದು ನಾನು PDF ಅಲ್ಲಿ ಹಾಕಿದ್ದೀನಿ. ಇನ್ನು ಈ PDF ನಿಮ್ಗೆ ಏನಾದರೂ ಬೇಕಾದರೆ ನಮ್ಮ ಭಗತ್ ಸಿಂಗ್ ಅಕಾಡೆಮಿಯ ಟೆಲಿಗ್ರಾಮ್ ಗ್ರೂಪಲ್ಲಿ ಅಲ್ಲಿ ಕೂಡ ಹಾಕಿರ್ತೀನಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೂಡ ಹಾಕಿರ್ತೀನಿ. ಯಾರಿಗೆಲ್ಲ PDF ಬೇಕೋ ಕಮೆಂಟಲ್ಲಿ PDF ಅಂತ ಮೆಸೇಜ್ ಮಾಡಿ ಆ PDF ನಿಮಗೆ ಕಳಿಸ್ತೀನಿ. ಸೊ ಇದೇ ರೀತಿಯ ಅಗ್ನಿವೀರ್ ಎಕ್ಸಾಮಲ್ಲಿ ಬರುವಂಥ ಪ್ರಮುಖ ವಿಷಯಗಳ ಟಾಪಿಕ್ಗಳ ಮಾಹಿತಿಗಾಗಿ ನಮ್ಮ ಐಡಿನ
ನಮ್ಮ ಇನ್ಸ್ಟಾಗ್ರಾಮ್ ಐಡಿಯನ್ನು ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಮಾಹಿತಿಯನ್ನು ಸೀರೀಸನ್ನು ಮತ್ತೆ ತೊಗೊಂಡು ಬರ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ಜೈ ಹಿಂದ್.